ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಕರಿ ಅಂತೇಳಿ ಎಲ್ಲಿ ಹೋಗ್ಬಾರ್ದಂತ ಸುಮ್ಮನೆ ಮನ್ಯಾಗ ಕುಂತಿದ್ವಿ. ಮನ್ಯಾಗ ಬೇಸರ ಹೋದಕ್ಕೆ ನಾನು ಬೈಕ್ ತೊಗೊಂಡು ಹಂಗೆ ಹೊರಗೆ ತೊಗೊಂಡು ಹೋಗಿದ್ದೆ ರೀ. ಹೊಸ ಪರ್ಚೇಸ್ ಮಾಡಿದ್ದು ಕ್ರ್ಯಾಶ್ ಗಾರ್ಡ್ ವಾಪಸ್, ಅವು ಹ್ಯಾಂಡ್ ಗ್ರಿಪ್ ವಾಪಸ್, ಮಾನ್ಸ್ಟರ್ ಸಿಲಿಂಡರ್ ಎಲ್ಲ ಫಿಟ್ ಮಾಡಿದ್ದೆ ರೀ. ಅವು ಸ್ವಲ್ಪ ಲೂಸ್ ಫಿಟ್ ಆಗಿದ್ವೆಲ್ಲ. ಇನ್ನೊಂದು ಸಲ ಗ್ಯಾರೇಜ್ಗೆ ಹೋದಾಗ ಫಿಟ್ ಮಾಡಿದ್ರೆ ಆತಂತೇಳಿ ಹಂಗೆ ಸ್ವಲ್ಪ ನಾನು ಲೂಸ್ ಫಿಟ್ ಮಾಡಿಟ್ಟಿದ್ದೆ. ಅಲ್ಲಿ ಬೇಸರ ಆಗತ್ತಿತ್ತಂತೆ ಸುಮ್ಮನೆ ಕುಂತಿದ್ದೆ. ಆಮೇಲೆ ನಮ್ಮ ವಿಜಯಣ್ಣ ಫೋನ್ ಹಚ್ಚಿದ್ದ, ಪಾರ್ಟಿ ಮಾಡಕ್ಕೆ ಹೋಗೋಣ ಬಾ ಅಂತಂದು. ಮತ್ತು ಅಲ್ಲಿಂದ ಬೈಕ್ ತೊಗೊಂಡು ಹಂಗೆ ಸೀದಾ ಮನೆ ಕಡೆ ಪ್ರಯಾಣ ನಡೆಸಿದೆ. ಮನೆ ಕಡೆ ಬಂದು ನೋಡಿದಾರಿ, ಟೈಮ್ ನೋಡಿದ್ರು ಸ್ವಲ್ಪ ಲೇಟ್ ಆಗಿತ್ತು. ಲೇಟ್ ಅನ್ನೋಕೇನು ರೀ, ಒಂದು ಲೆಕ್ಕಕ್ಕೆ 1 ಗಂಟೆ ಆಗಿತ್ತು ರೀ ಟೈಮ್ ನೋಡಕತ್ರ. 1 ಗಂಟೆ ಆಗಿತ್ತು ರೀ. 1 ಗಂಟೆ 5ಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಅರಬಿಗಿರಿ ಅದು ಹಾಕ್ಕೊಂಡೆ ರೆಡಿ ಆದೆ. ರೆಡಿಯಾಗಿ ನಾನು ಬೈಕ್ ತೊಗೊಂಡು ಬಸ್ ಸ್ಟ್ಯಾಂಡ್ ಕಡೆ ನಾನೇ ವೀಡಿಯೋ ಮಾಡ್ಕೊತ ನಾನೇ ಬೈಕ್ ತೊಗೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋದ ರೀ. ಬಸ್ ಸ್ಟ್ಯಾಂಡ್ ಕಡೆ ಹೋಗಿಂತ್ರ ನಮ್ಮ ಎಲ್ಲ ಪಾರ್ಟಿ ಮಾಡೋ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಸೀದಾ ಸ್ಪಾಟ್ ಕಡೆ ಹೊಂಟಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಮುಂದೆ ದಾರಿ ಗೊತ್ತಾಗಲಿಲ್ಲ, ಅಲ್ಲಿ ಹೋಗಿ ನಿಂತಿದ್ವಿ. ನಮ್ಮೂರನ್ನ ದಾರಿನ ಸ್ವಲ್ಪ ಗುಡ್ದಾಗ ಆದದೆಲ್ಲೋ ಕರ್ಕೊಂಡು ಹೊಂಟಿದ್ರಿ ಇವರು ನಮ್ಮೂರು ಕೆರಿಗೆ. ಅದಕ್ಕೆ ಸ್ವಲ್ಪ ದಾರಿ ಗೊತ್ತಾಗಿದ್ದಿಲ್ಲ. ಅವ್ರು ಬಂದಮೇಲೆ ನಾವು ಮುಂದೆ ಹೊಂಟ್ವಿ. ಹಂಗೆ ಮುಂದೆ ಹೋಗ್ತಿದ್ದಂಗೆ ಏನೋ ಒಂಥರ ಅಡ್ವೆಂಚರ್ ಥರ ಹೊಂಟಿದ್ವಿ ರೀ. ಏನಂದೆ ಇನ್ನೊಂದ್ಸಲ ಹೇಳು. ನಮ್ಮೂರು ಕೆರೆ ನೋಡಿದ್ರೆ ಫುಲ್ ತುಂಬಿತ್ರಿ ಕೆರೆ. ಅದ ಕೆರೆ ಕಡೆ ಹೋಗಿ ಸ್ವಲ್ಪ ನಮ್ಮ ಬೈಕ್ ಎಲ್ಲ ತೊಗೊಂಡು ಸೈಡ್ ಹಾಕಿದ್ವಿ ರೀ. ಸೈಡ್ ಹಾಕ್ಕೊಂಡು ಇನ್ನೇನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ಕೊಡ್ದನ ಅರ್ಧ ರೆಡಿ ಮಾಡಿದ್ರಿ. ನಾವು ಹೋಗೋ ಕೊಡ್ದನ ನಮ್ಮ ವಿಜಯಣ್ಣ ನೋಡ್ರಿ ಬಾಲ್ ಆಡಕತ್ತಿದ್ದ. ಏನೋ ಒಂಥರ ಮೂಡ್ ಬಂದಿತ್ತು ಅವನು ಬಾಲ್ ಆಡುವಂಥದ್ದು. ಆಮೇಲೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕುಂತ್ರ ಆತಂತೇಳಿ ಅವ್ರು ಕುಂತಿದ್ರಿ. ಆಮೇಲೆ ನಾನು ವಿಡಿಯೋ ಮಾಡತ್ತಿದ್ದೆ. ನಮ್ಮ ಹುಡುಗರು ನೋಡಿದ್ರೆ ವಾಲಿಬಾಲ್ ಆಡತ್ತಿದ್ರು. ವಾಲಿಬಾಲ್ ಆಡಿನೂ ನಮಗೂ ಬೇಸರ ಆತ್ರಿ. ಆಮೇಲೆ ಏನು ಮಾಡಿದ್ವಿ ಅಂತಂದು ನಾನು ನಮ್ಮ ವಿಜಯಣ್ಣ ಬೈಕ್ ತೊಗೊಂಡು ಸ್ವಲ್ಪ ಕೆರೆ ರೌಂಡ್ ಹೊಡ್ಕೊಂಬಂದ್ರೆ ಆತಂತಂದು ಹೊಂಟಿದ್ವಿ ರೀ. ಕೆರೆ ನೋಡಿದ್ರೆ ಫುಲ್ ತುಂಬಿತ್ರಿ. ಎಷ್ಟು ತುಂಬಿತ್ತಂದ್ರೆ ಈಶಾಡಾಗೋದು ಯಾರು ಇಳಿದು ಹೊಳೆ ಬರ್ತಾರಲ್ಲ ಅಂತ ಗೊತ್ತಿದ್ದಿಲ್ಲ. ಆಮೇಲೆ ಮತ್ತೆ ಎಲ್ಲರೂ ಊಟಕ್ಕೆ ಕುಂತೀರಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಮ್ಮ ವಿಜಯಣ್ಣ ನಾವು ಏನು ಮಾಡಿದ್ವಿ, ಬೈಕ್ ತೊಗೊಂಡು ವಾಪಸ್ ಮನೆ ಕಡೆ ಪ್ರಯಾಣ ನಡೆಸಿದ್ರಿ. ನಮಗೂ ಒಂದೆರಡು ಜೋಡ್ನಿ ಕೊಟ್ಟರು ಅವರು. ಮನೆಗೆ ಹೋಗಿ ಅವ್ನು ಕೊಟ್ಟು ಹೋಗ ಅಂತಂದು ಆ ಜೋಡ್ನಿ ತೊಗೊಂಡು ಮನೆ ಕಡೆ ಬರತ್ತಿದ್ವಿ. ಮನೆಗೆ ಬಂದೆಲ್ಲ ಜೋಡ್ನಿ ಗಿಡ್ನಿ ಇಟ್ಟಿವಿ. ಇನ್ನೂ ಟೈಮ್ ಏನಾಗಿದ್ದಿಲ್ಲ. ಆಮೇಲೆ ಮತ್ತೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಬೈಕ್ ತೊಗೊಂಡು ಫುಲ್ ಏನೋ ಜಾತ್ರೆ ಅಂದ್ಕೊಳ್ಳೆ ಫುಲ್ ಜೋಶ್ ಅಲ್ಲ, ಜೋಶ್ ಒಳಗನ ಜಾತ್ರೆಗೆ ಹೊಂಟಿದ್ವಿ ರೀ. ನಾವು ಜಾತ್ರೆಗೆ ಹೋಗಿ ಅಲ್ಲಿ ನೋಡ್ತೀವಿ ರೀ ಫುಲ್ ಮಂದಿ ಎಲ್ಲ ಮಸ್ತ್ ಅಡ್ಡಾಡತ್ತಿದ್ರು. ಜಗ್ಗ್ಯಾಡ್ ಬೈಕ್ ಹೊಡಿಬೇಕಂತಂದ್ರೆ ಪೊಲೀಸ್ ಮಾಮಗಳು ಇದ್ರಲ್ಲಿ. ಅದಕ್ಕೆ ಫುಲ್ ಸ್ಪೀಡ್ ಹೊಡ್ಯಾಕೂ ಆಗಲಿಲ್ಲ ನಮಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಒಂದು ಲೆಕ್ಕದಾಗ ಸ್ಲೋ ಒಳಗೆ ಹೋಗಿ ಜಾತ್ರೆ ಎಂಟ್ರಿ ಕೊಟ್ಟಿವಿ. ಜಾತ್ರೆ ಎಂಟ್ರಿ ಆಗಿಂತ ಮುಂದೆ ಹಂಗೆ ನಡ್ಕೊತ ಹೊಂಟಿವಿ. ಒಳಗೇನು ಬೈಕ್ ಬಿಡಂಗಿಲ್ಲ ಅಂಥೇಳಿ ಜಾತ್ರೆಗೆ ಬರೋರು ಹಂಗೆ ಜಾತ್ರೆ ಬರತ್ತಿದ್ರಿ. ನಾವು ಹಂಗೆ ಎಂಟ್ರಿ ಆಗತ್ತಿದ್ರೆ ನಾವು ಆದ ಟೈಮಿಗೆ ಎಂಟ್ರಿ ಆಗಿದ್ವಿ. ಸಂಜೆ ಮುಂದೆ ನಾವು ಹೋದಾಗ 5:30 ಆಗಿತ್ತು. ಕೆರೆ ನೋಡಿದ್ರಿ. ಕೆರೆ ನೀರ್ಸಾಗರ್ ಕೆರೆನೂ ಫುಲ್ ತುಂಬಿತ್ತು. ಅಲ್ಲಿ ವಿಡಿಯೋ ಮಾಡುವ ಹೊತ್ನ್ಯಾಗ ನಮ್ಮ ಕಾಳಪ್ಪಣ್ಣ ಮತ್ತು ಒಳ್ಳೆ ನಮ್ಮ ಕಾರ್ತಿಕಾನು ಜಾಯ್ನ್ ಆದರೆ ಫುಲ್ ಅಣ್ಣಾರು ಫುಲ್ ಜೋಶ್ ಒಳಗೆ ಜಾತ್ರೆ ಮಾಡಕತ್ತಿದ್ರು ಅವರು ಕೂಡ. ಮತ್ತೊಳ್ಳೆ ಟೈಮ್ ಆಗೈತೆ ಅಂತಂದು ವಾಪಸ್ ಮನೆ ಕಡೆ ಬರತ್ತಿದ್ವಿ. ಮನೆ ಕಡೆ ಬರುವತ್ನಾಗ ಕಾಳಪ್ಪಣ್ಣನು ಜಾಯ್ನ್ ಆದ, ನಾನು ಕೂಡ ಬಂದ್ವಿ. ನಾವು ಮನೆಗೆ ಬರೋಕೊಡ್ದಂದ್ರೆ ಕತ್ಲಾಗಿತ್ತು ರೀ. ಟೈಮ್ 6:30 ಪೌಣೆ 7 ಗಂಟೆ ಆಗಕ್ಕೆ ಬಂದಿತ್ತು. ಆ ಟೈಮಿಗೆ ವಾಪಸ್ ಮನೆಗೆ ಬರತ್ತಿದ್ವಿ. ಬೇಸರ ಆಗೈತೆ ಅಂತಂದು ಮನ್ಯಾಗ ಕುಂತಿದ್ದು ನಮಗೆ. ಮತ್ತೊಳ್ಳೆ ಜಾತ್ರೆ ಅಡ್ಡಾಡಿ ಇಷ್ಟೆಲ್ಲ ಆತ್ರಿ. ಇವತ್ತಿನ ವ್ಲಾಗ್ ಒಳಗೆ ಇದೆ ರೀ ಫುಲ್. ಈ ವ್ಲಾಗ್ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ವ್ಲಾಗ್ ಹೆಂಗೆ ಆಗೈತಂತನೂ ಕಮೆಂಟ್ ಮಾಡಿರಿ. ಚಲೋ ಆದರೂ ಕಮೆಂಟ್ ಮಾಡಿರಿ, ಚಲೋ ಆಗಿಲ್ಲ ಅಂತನೂ ಕಮೆಂಟ್ ಮಾಡಿರಿ. ಯಾಕಂದ್ರೆ ನಮಗೆ ಸರಿ ಪಡ್ಸ್ಕೊಳಕ್ಕೆ ಕರೆಕ್ಟ್ ಆಕೈತಂತಂದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗತ್ತೈತ್ರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.